ನಿನ್ನೆ ನಡೆದ ರಾಜ್ಯ ಬಜೆಟ್ ಮಂಡನೆಯ ಕುರಿತಂತೆ ಬಿಜೆಪಿ ಆರೋಪವನ್ನ ಮಾಡ್ತಾ ಇದ್ದು, ಈ ಕುರಿತಂತೆ ಸಚಿವ ಆರ್.ಬಿ. ತಿಮ್ಮಾಪುರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಜೆಟ್ನಲ್ಲಿ ಮುಸ್ಲಿಮರ ತುಷ್ಟೀಕರಣ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಭ್ರಮೆಯ ಲೋಕದಲ್ಲಿದ್ದಾರೆ. ಬಜೆಟ್ ಚರ್ಚೆಯನ್ನ ಬಿಟ್ಟು ಬರೀ ಮುಸ್ಲಿಂ ಅಂತಾರೆ. ಬಾಗಲಕೋಟೆಯಲ್ಲಿ ಆರ್.ಬಿ. ತಿಮ್ಮಾಪುರ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ನಾವು ಸರ್ವ ಜನಾಂಗವನ್ನ ಪ್ರೀತಿ ಮಾಡೋರು, ಇದರಿಂದ ಯಾವುದೇ ಅಭಿವೃದ್ಧಿ ಇಲ್ಲ, ಏನೂ ಇಲ್ಲ. ಬಾಗಲಕೋಟೆಯಲ್ಲಿ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವರಿಗೆ ಒಂದೇ ಕನಸು, ಬೆಳಗ್ಗೆ ಎದ್ದ ತಕ್ಷಣ ಮುಸ್ಲಿಂ ಅಂತ ಹೇಳೋದು, ಹಿಂದೂಗಳ ವೋಟ್ ತೆಗೆದುಕೊಳ್ಳೋದು ಒಂದು ಭ್ರಮೆ ಬಿಜೆಪಿಗಿದೆ. ರಾಷ್ಟ್ರಾದ್ಯಂತ ಇಂತಹ ಭ್ರಮೆಯ ಲೋಕದಲ್ಲಿ ಜನರನ್ನ ತೇಲಿಸಿ ಅಲ್ಲೂ ಮುಸ್ಲಿಂ ವಿಚಾರ ಎತ್ತುತ್ತಾರೆ. ಇನ್ನು ಬಜೆಟ್ನಲ್ಲೂ ಕೂಡ ಮುಸ್ಲಿಂ ಎದ್ರು ಮುಸ್ಲಿಂ ಬಿದ್ರು ಮುಸ್ಲಿಂ ಅನ್ನೋದಾಗಿ ಬಾಗಲಕೋಟೆಯಲ್ಲಿ ಆರ್.ಬಿ. ತಿಮ್ಮಾಪುರ್ ಕಿಡಿಕಾರಿದ್ದಾರೆ. ಜನಾಂಗದ ಪ್ರೀತಿ ಮಾಡೋರು, ಅವ್ರಿಗೆ ಅದು ಒಂದೇ ಕನಸದು. ಮುಂಜಾನೆ ಎದ್ದ ಕೂಡಲೇ ಮುಸ್ಲಿಂ ಅಂತೇಳಿ ಹಿಂದೂಗಳನ್ನ ಒಟ್ಟಾಗಿ ಹೋಟ್ ತಗೊಳ್ಳೋದು ಅದು ಭ್ರಮೆ. ಅವರು ಇಡೀ ರಾಷ್ಟ್ರಾದ್ಯಂತ ಇಂತಹ ಭ್ರಮಾಲೋಕದಲ್ಲಿ ಜನರನ್ನು ತೇಲಿಸಿ ಆ ಹಿಂದುತ್ವದ ಹೆಸರಿನಲ್ಲಿ ಬರ್ತಕ್ಕಂಥದ್ದು, ಇವರು ಯಾವುದು ಡೆವಲಪ್ಮೆಂಟ್ ಕೇಳಬೇಡ್ರಿ, ಏನು ಕೇಳಬೇಡ್ರಿ. ಇಷ್ಟೆಲ್ಲ ಬಜೆಟ್ ಬಗ್ಗೆ ಪ್ರಕ್ರಿಯೆ ಚರ್ಚೆ ಮಾಡಿದ್ರೆ ಮಲ್ಲಿ ಮುಸ್ಲಿಮ್ರೇ ಇವ್ರಿಗೆ ಟಾರ್ಗೆಟ್. ಆದ್ದರಿಂದ ಇವರು ಯಾವತ್ತೂ ಪೂರ್ವಾಪರ ನೋಡಿ, ನಾವು ಬಜೆಟ್ ಇದೆ, ಈ ವರ್ಗಕ್ಕೆ ಅನ್ಯಾಯ ಆಯ್ತು, ಇದಾಯ್ತು ಅಂತಕ್ಕಂಥ ಚರ್ಚೆಯಲ್ಲಿ ಅವ್ರಿಗೆ ಮುಂಜಾನೆ ಬಜೆಟ್ದಾಗೂ ಮುಸ್ಲಿಮ್ಸು, ಎದ್ರು ಮುಸ್ಲಿಮು, ಬಿದ್ರು ಮುಸ್ಲಿಮು, ಇವರು ಬಂಡವಾಳ ಮುಸ್ಲಿಂ ಹೆಸರು ಹೇಳಿ ಇವರು ಅಧಿಕಾರಕ್ಕೆ ಬರೋ. ಯಾವುದೇ ಜನಾಂಗನ ನಾವು ಬಿಟ್ಕೊಟ್ಟಿಲ್ಲ. ಎಲ್ಲ ಜನಾಂಗ, ಎಲ್ಲ ಧರ್ಮಗಳನ್ನ ಪ್ರೀತಿ ಮಾಡ್ತಕ್ಕಂಥವ್ರು. ಅಲ್ಪಸಂಖ್ಯಾತರಿಗೆ ನಾವು ಪಾಪ ಅವ್ರಿಗೆ ನಾವು ಕೊಟ್ಟರೆ ಏನು ತಪ್ಪಿದೆ? ನಾವೇನು ಹಿಂದೂಗಳಿಗೆ ಏನು ವಿರೋಧಿಗಳ? ನಮ್ಮ ಹಿಂದೂಗಳ ವಿರೋಧಿ ಥರ ಬಿಂಬಿಸೋದು, ಆ ಹಿಂದೂಗಳು ಓಡ್ತದೆ. ಇಂಥದ್ದೊಂದು ದಂಧ ಇವ್ರದ್ದು. ಇವರು ಯಾವತ್ತೂ ರಾಷ್ಟ್ರ ಹಾಗೂ ರಾಜ್ಯದ ಹಿತ ಕಾಪಾಡಿದವರಲ್ಲ, ಇವ್ರು ಏನೂ ಮಾಡಿದವರಲ್ಲ. ಇವ್ರೇನು ಇಟ್ಟು ದಿವಸ ಇದ್ರಲ್ಲ, ಯಾಕೆ ಇಲ್ಲಿ ಮೆಡಿಕಲ್ ಕಾಲೇಜ್ ಕೊಡಲಿಲ್ಲ? ಇಟ್ಟು ದಿವಸ ಇದ್ರಲ್ಲ, 2 ಹಂತದ್ದು ಯಾಕೆ ಮಾಡಿದ್ರು ಕೃಷ್ಣ ಮೆಲ್ದಂಡ ಯೋಜನೆದು? ಎಲ್ಲ ಜನಾಂಗದ ಪ್ರೀತಿ ಮಾಡೋರು, ಅವ್ರಿಗೆ ಅದು ಒಂದೇ ಕನಸದು. ಮುಂಜಾನೆ ಎದ್ದ ಕೂಡಲೇ ಮುಸ್ಲಿಂ ಅಂತೇಳಿ ಹಿಂದೂಗಳನ್ನ ಒಟ್ಟಾಗಿ ಹೋಟ್ ತಗೊಳ್ಳೋದು ಅದು ಭ್ರಮೆ. ಅವರು ಇಡೀ ರಾಷ್ಟ್ರಾದ್ಯಂತ ಇಂತಹ ಭ್ರಮಾಲೋಕದಲ್ಲಿ ಜನರನ್ನು ತೇಲಿಸಿ ಆ ಹಿಂದುತ್ವದ ಹೆಸರಿನಲ್ಲಿ ಬರ್ತಕ್ಕಂಥದ್ದು, ಇವರು ಯಾವುದು ಡೆವಲಪ್ಮೆಂಟ್ ಕೇಳಬೇಡ್ರಿ, ಏನು ಕೇಳಬೇಡ್ರಿ. ಇಷ್ಟೆಲ್ಲ ಬಜೆಟ್ ಬಗ್ಗೆ ಪ್ರಕ್ರಿಯೆ ಚರ್ಚೆ ಮಾಡಿದ್ರೆ ಮಲ್ಲಿ ಮುಸ್ಲಿಮ್ರೇ ಇವ್ರಿಗೆ ಟಾರ್ಗೆಟ್. ಆದ್ದರಿಂದ ಇವರು ಯಾವತ್ತೂ ಪೂರ್ವಾಪರ ನೋಡಿ, ನಾವು ಬಜೆಟ್ ಇದೆ, ಈ ವರ್ಗಕ್ಕೆ ಅನ್ಯಾಯ ಆಯ್ತು, ಇದಾಯ್ತು ಅಂತಕ್ಕಂಥ ಚರ್ಚೆಯಲ್ಲಿ ಅವ್ರಿಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.